ರೈತನಿಗೆ ಕೊಲ್ತಕ್ಕಂಥ ನಿಯಮಗಳು, ರೈತನಿಗೆ ಉಳಿಸ್ತಕ್ಕಂಥ ಯಾವ ನಿಯಮಗಳು ಸರ್ಕಾರದೊಳಗಿಲ್ಲ. ಈ ರೈತರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ. ರೈತರು ಸೈಲತರ ಅವ್ರಿಗೆ ದಾರಿಯಿಂದ ನಿಮಗೇನಾದರೂ ಜವಾಬ್ದಾರಿ ಇದ್ದರೆ, ಅನ್ನ ಕೊಡ್ತಕ್ಕಂಥ ರೈತನ ಬಗ್ಗೆ ನಿಮಗೆ ಕಾಳಜಿ ಏನಾದರೂ ಇದ್ದರೆ ಬರ್ಬೋದಾಗಿತ್ತು ಮುಖ್ಯಮಂತ್ರಿಗಳು. ಒಂದು ಸಲರೇ ಉತ್ತರ ಕರ್ನಾಟಕದ ರೈತರು ಬಂದು ಯಾವ ರೀತಿ ಹೊಲಗಳ ಪರಿಸ್ಥಿತಿ ಏನಾಗ್ಯಾವ ಅಂತ ಹೇಳಿ ಎಷ್ಟು ಜನ ಮಂತ್ರಿಗಳು ಇಲ್ಲಿ ಬಂದು ನೋಡಿದ್ರು, ಒಬ್ಬರು ಒಂದಿಲ್ಲ. ಆ ಮಂತ್ರಿಗಳು ಬೆಂಗಳೂರು ಬಿಟ್ಟು ಹಲಕಾಸ್ಲಿಕ್ಕೆ ತಯಾರಿಲ್ಲ. ಅವರು ಬರೀ ಬೆಂಗಳೂರಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು ಬರೀ ಬೆಂಗಳೂರಿನ ಮುಖ್ಯಮಂತ್ರಿ. ಅವರು ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಇಲ್ಲಿ ಜನ ರೈತರು ತೊಂದರೆದೊಳಗರ, ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ಬದುಕಲಿಕ್ಕೆ ಆಗಲಾರ ಪರಿಸ್ಥಿತಿ ಇದ್ದ ಕಾರಣಕ್ಕೆ ಗುಳೆ ಹೋಗ್ತಕ್ಕಂಥವ್ರು ಅವ್ರಿಗೆ ಗೊತ್ತೇ ಇಲ್ಲ, ಅವ್ರು ನೋಡೇ ಇಲ್ಲ. ಹೆಂಗೆ ಗೊತ್ತಾಗ್ತದೆ ಅವ್ರಿಗೆ ಇಲ್ಲಿ ತಕ್ಲೀಫ? ಹಾಗಾಗಿ ಮುಖ್ಯಮಂತ್ರಿಗಳು ಈಗಾಗಲೂ ನಾನು ಏನು ಕಾಲು ಕಟ್ಟಿಲ್ಲ. ತಾವು ಬರ್ರಿ, 4-6 ಜಿಲ್ಲೆಗಳು ಓಡಾಡ್ರಿ, ರೈತರ ಪರಿಸ್ಥಿತಿ ನೋಡ್ರಿ. ಪ್ರಾಮಾಣಿಕವಾಗಿ ಏನು ಹೆಕ್ಟೇರಿಗೆ ನಮ್ಮದು ಡಿಮ್ಯಾಂಡ್ ಇದೆ, ನೀವು 25,000 ಕೊಟ್ಟರು ಅದೇನು ಶಾಶ್ವತ ಪರಿಹಾರ ಅಲ್ಲ. ರೈತರು ಏನೋ ಒಂದು ತಾತ್ಕಾಲಿಕ ರಿಲೀಫ್ ಬದುಕ್ಬೋದಪ್ಪ, ನಾನು ಮುಂದಿನ ವರ್ಷ ಮತ್ತೆ ಬೆಳಿತೀನಿ ಅಂತಕ್ಕಂಥ ಭರವಸೆ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಲಿ. ರೈತನಿಗೆ ಕೊಲ್ತಕ್ಕಂಥ ನಿಯಮಗಳು, ರೈತನಿಗೆ ಉಳಿಸ್ತಕ್ಕಂಥ ಯಾವ ನಿಯಮಗಳು ಸರ್ಕಾರದೊಳಗಿಲ್ಲ. ಈ ರೈತರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ. ರೈತರು ಸೈಲತರ ಅವ್ರಿಗೆ ದಾರಿಯಿಂದ ನಿಮಗೇನಾದರೂ ಜವಾಬ್ದಾರಿ ಇದ್ದರೆ, ಅನ್ನ ಕೊಡ್ತಕ್ಕಂಥ ರೈತನ ಬಗ್ಗೆ ನಿಮಗೆ ಕಾಳಜಿ ಏನಾದರೂ ಇದ್ದರೆ ಬರ್ಬೋದಾಗಿತ್ತು ಮುಖ್ಯಮಂತ್ರಿಗಳು. ಒಂದು ಸಲರೇ ಉತ್ತರ ಕರ್ನಾಟಕದ ರೈತರು ಬಂದು ಯಾವ ರೀತಿ ಹೊಲಗಳ ಪರಿಸ್ಥಿತಿ ಏನಾಗ್ಯಾವ ಅಂತ ಹೇಳಿ ಎಷ್ಟು ಜನ ಮಂತ್ರಿಗಳು ಇಲ್ಲಿ ಬಂದು ನೋಡಿದ್ರು, ಒಬ್ಬರು ಒಂದಿಲ್ಲ. ಆ ಮಂತ್ರಿಗಳು ಬೆಂಗಳೂರು ಬಿಟ್ಟು ಹಲಕಾಸ್ಲಿಕ್ಕೆ ತಯಾರಿಲ್ಲ. ಅವರು ಬರೀ ಬೆಂಗಳೂರಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು ಬರೀ ಬೆಂಗಳೂರಿನ ಮುಖ್ಯಮಂತ್ರಿ. ಅವರು ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಇಲ್ಲಿ ಜನ ರೈತರು ತೊಂದರೆದೊಳಗರ, ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ಬದುಕಲಿಕ್ಕೆ ಆಗಲಾರ ಪರಿಸ್ಥಿತಿ ಇದ್ದ ಕಾರಣಕ್ಕೆ ಗುಳೆ ಹೋಗ್ತಕ್ಕಂಥವ್ರು ಅವ್ರಿಗೆ ಗೊತ್ತೇ ಇಲ್ಲ, ಅವ್ರು ನೋಡೇ ಇಲ್ಲ. ಹೆಂಗೆ ಗೊತ್ತಾಗ್ತದೆ ಅವ್ರಿಗೆ ಇಲ್ಲಿ ತಕ್ಲೀಫ? ಹಾಗಾಗಿ ಮುಖ್ಯಮಂತ್ರಿಗಳು ಈಗಾಗಲೂ ನಾನು ಏನು ಕಾಲು ಕಟ್ಟಿಲ್ಲ. ತಾವು ಬರ್ರಿ, 4-6 ಜಿಲ್ಲೆಗಳು ಓಡಾಡ್ರಿ, ರೈತರ ಪರಿಸ್ಥಿತಿ ನೋಡ್ರಿ. ಪ್ರಾಮಾಣಿಕವಾಗಿ ಏನು ಹೆಕ್ಟೇರಿಗೆ ನಮ್ಮದು ಡಿಮ್ಯಾಂಡ್ ಇದೆ, ನೀವು 25,000 ಕೊಟ್ಟರು ಅದೇನು ಶಾಶ್ವತ ಪರಿಹಾರ ಅಲ್ಲ. ರೈತರು ಏನೋ ಒಂದು ತಾತ್ಕಾಲಿಕ ರಿಲೀಫ್ ಬದುಕ್ಬೋದಪ್ಪ, ನಾನು ಮುಂದಿನ ವರ್ಷ ಮತ್ತೆ ಬೆಳಿತೀನಿ ಅಂತಕ್ಕಂಥ ಭರವಸೆ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಲಿ. ರೈತನಿಗೆ ಕೊಲ್ತಕ್ಕಂಥ ನಿಯಮಗಳು, ರೈತನಿಗೆ ಉಳಿಸ್ತಕ್ಕಂಥ ಯಾವ ನಿಯಮಗಳು ಸರ್ಕಾರದೊಳಗಿಲ್ಲ. ಈ ರೈತರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ. ರೈತರು ಸೈಲತರ ಅವ್ರಿಗೆ ದಾರಿಯಿಂದ ನಿಮಗೇನಾದರೂ ಜವಾಬ್ದಾರಿ ಇದ್ದರೆ, ಅನ್ನ ಕೊಡ್ತಕ್ಕಂಥ ರೈತನ ಬಗ್ಗೆ ನಿಮಗೆ ಕಾಳಜಿ ಏನಾದರೂ ಇದ್ದರೆ ಬರ್ಬೋದಾಗಿತ್ತು ಮುಖ್ಯಮಂತ್ರಿಗಳು. ಒಂದು ಸಲರೇ ಉತ್ತರ ಕರ್ನಾಟಕದ ರೈತರು ಬಂದು ಯಾವ ರೀತಿ ಹೊಲಗಳ ಪರಿಸ್ಥಿತಿ ಏನಾಗ್ಯಾವ ಅಂತ ಹೇಳಿ ಎಷ್ಟು ಜನ ಮಂತ್ರಿಗಳು ಇಲ್ಲಿ ಬಂದು ನೋಡಿದ್ರು, ಒಬ್ಬರು ಒಂದಿಲ್ಲ. ಆ ಮಂತ್ರಿಗಳು ಬೆಂಗಳೂರು ಬಿಟ್ಟು ಹಲಕಾಸ್ಲಿಕ್ಕೆ ತಯಾರಿಲ್ಲ. ಅವರು ಬರೀ ಬೆಂಗಳೂರಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು ಬರೀ ಬೆಂಗಳೂರಿನ ಮುಖ್ಯಮಂತ್ರಿ. ಅವರು ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಇಲ್ಲಿ ಜನ ರೈತರು ತೊಂದರೆದೊಳಗರ, ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ಬದುಕಲಿಕ್ಕೆ ಆಗಲಾರ ಪರಿಸ್ಥಿತಿ ಇದ್ದ ಕಾರಣಕ್ಕೆ ಗುಳೆ ಹೋಗ್ತಕ್ಕಂಥವ್ರು ಅವ್ರಿಗೆ ಗೊತ್ತೇ ಇಲ್ಲ, ಅವ್ರು ನೋಡೇ ಇಲ್ಲ. ಹೆಂಗೆ ಗೊತ್ತಾಗ್ತದೆ ಅವ್ರಿಗೆ ಇಲ್ಲಿ ತಕ್ಲೀಫ? ಹಾಗಾಗಿ ಮುಖ್ಯಮಂತ್ರಿಗಳು ಈಗಾಗಲೂ ನಾನು ಏನು ಕಾಲು ಕಟ್ಟಿಲ್ಲ. ತಾವು ಬರ್ರಿ, 4-6 ಜಿಲ್ಲೆಗಳು ಓಡಾಡ್ರಿ, ರೈತರ ಪರಿಸ್ಥಿತಿ ನೋಡ್ರಿ. ಪ್ರಾಮಾಣಿಕವಾಗಿ ಏನು ಹೆಕ್ಟೇರಿಗೆ ನಮ್ಮದು ಡಿಮ್ಯಾಂಡ್ ಇದೆ, ನೀವು 25,000 ಕೊಟ್ಟರು ಅದೇನು ಶಾಶ್ವತ ಪರಿಹಾರ ಅಲ್ಲ. ರೈತರು ಏನೋ ಒಂದು ತಾತ್ಕಾಲಿಕ ರಿಲೀಫ್ ಬದುಕ್ಬೋದಪ್ಪ, ನಾನು ಮುಂದಿನ ವರ್ಷ ಮತ್ತೆ ಬೆಳಿತೀನಿ ಅಂತಕ್ಕಂಥ ಭರವಸೆ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಲಿ. ರೈತನಿಗೆ ಕೊಲ್ತಕ್ಕಂಥ ನಿಯಮಗಳು, ರೈತನಿಗೆ ಉಳಿಸ್ತಕ್ಕಂಥ ಯಾವ ನಿಯಮಗಳು ಸರ್ಕಾರದೊಳಗಿಲ್ಲ. ಈ ರೈತರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ. ರೈತರು ಸೈಲತರ ಅವ್ರಿಗೆ ದಾರಿಯಿಂದ ನಿಮಗೇನಾದರೂ ಜವಾಬ್ದಾರಿ ಇದ್ದರೆ, ಅನ್ನ ಕೊಡ್ತಕ್ಕಂಥ ರೈತನ ಬಗ್ಗೆ ನಿಮಗೆ ಕಾಳಜಿ ಏನಾದರೂ ಇದ್ದರೆ ಬರ್ಬೋದಾಗಿತ್ತು ಮುಖ್ಯಮಂತ್ರಿಗಳು. ಒಂದು ಸಲರೇ ಉತ್ತರ ಕರ್ನಾಟಕದ ರೈತರು ಬಂದು ಯಾವ ರೀತಿ ಹೊಲಗಳ ಪರಿಸ್ಥಿತಿ ಏನಾಗ್ಯಾವ ಅಂತ ಹೇಳಿ ಎಷ್ಟು ಜನ ಮಂತ್ರಿಗಳು ಇಲ್ಲಿ ಬಂದು ನೋಡಿದ್ರು, ಒಬ್ಬರು ಒಂದಿಲ್ಲ. ಆ ಮಂತ್ರಿಗಳು ಬೆಂಗಳೂರು ಬಿಟ್ಟು ಹಲಕಾಸ್ಲಿಕ್ಕೆ ತಯಾರಿಲ್ಲ. ಅವರು ಬರೀ ಬೆಂಗಳೂರಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು ಬರೀ ಬೆಂಗಳೂರಿನ ಮುಖ್ಯಮಂತ್ರಿ. ಅವರು ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಇಲ್ಲಿ ಜನ ರೈತರು ತೊಂದರೆದೊಳಗರ, ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ಬದುಕಲಿಕ್ಕೆ ಆಗಲಾರ ಪರಿಸ್ಥಿತಿ ಇದ್ದ ಕಾರಣಕ್ಕೆ
ಗುಳೆ ಹೋಗ್ತಕ್ಕಂಥವ್ರು ಅವ್ರಿಗೆ ಗೊತ್ತೇ ಇಲ್ಲ, ಅವ್ರು ನೋಡೇ ಇಲ್ಲ. ಹೆಂಗೆ ಗೊತ್ತಾಗ್ತದೆ ಅವ್ರಿಗೆ ಇಲ್ಲಿನ ತಕ್ಲೀಫ? ಹಾಗಾಗಿ ಮುಖ್ಯಮಂತ್ರಿಗಳು ಈಗಾಗಲೂ ನಾನು ಏನು ಕಾಲು ಕಟ್ಟಿಲ್ಲ. ತಾವು ಬರ್ರಿ, 4 ಜಿಲ್ಲೆಗಳು ಓಡಾಡ್ರಿ, ರೈತರ ಪರಿಸ್ಥಿತಿ ನೋಡ್ರಿ. ಪ್ರಾಮಾಣಿಕವಾಗಿ ಏನು ಹೆಕ್ಟೇರ್ಗೆ ನಮ್ಮದು ಡಿಮ್ಯಾಂಡ್ ಇದೆ, ನೀವು 25,000 ಕೊಟ್ಟರು ಅದೇನು ಶಾಶ್ವತ ಪರಿಹಾರ ಅಲ್ಲ. ರೈತರು ಏನೋ ಒಂದು ತಾತ್ಕಾಲಿಕ ರಿಲೀಫ್ ಬದುಕ್ಬೋದಪ್ಪ, ನಾನು ಮುಂದಿನ ವರ್ಷ ಮತ್ತೆ ಬೆಳಿತೀನಿ ಅಂತಕ್ಕಂಥ ಭರವಸೆ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಲಿ. ರೈತನಿಗೆ ಕೊಲ್ತಕ್ಕಂಥ ನಿಯಮಗಳು, ರೈತನಿಗೆ ಉಳಿಸ್ತಕ್ಕಂಥ ಯಾವ ನಿಯಮಗಳು ಸರ್ಕಾರದೊಳಗಿಲ್ಲ. ಈ ರೈತರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ. ರೈತರು ಸಾಯ್ಲತ್ತರ, ಅವ್ರಿಗೆ ದಾರಿಯಿಂದ ನಿಮಗೇನಾದರೂ ಜವಾಬ್ದಾರಿ ಇದ್ದರೆ, ಅನ್ನ ಕೊಡ್ತಕ್ಕಂಥ ರೈತನ ಬಗ್ಗೆ ನಿಮಗೆ ಕಾಳಜಿ ಏನಾದರೂ ಇದ್ದರೆ ಬರ್ಬೋದಾಗಿತ್ತು ಮುಖ್ಯಮಂತ್ರಿಗಳು. ಒಂದು ಸಲರೇ ಉತ್ತರ ಕರ್ನಾಟಕದ ರೈತರು ಬಂದು ಯಾವ ರೀತಿ ಹೊಲಗಳ ಪರಿಸ್ಥಿತಿ ಏನಾಗ್ಯಾವ ಅಂಥೇಳಿ ಎಷ್ಟು ಜನ ಮಂತ್ರಿಗಳು ಇಲ್ಲಿ ಬಂದು ನೋಡಿದ್ರು, ಒಬ್ಬರು ಒಂದಿಲ್ಲ. ಆ ಮಂತ್ರಿಗಳು ಬೆಂಗಳೂರು ಬಿಟ್ಟು ಹಲಕಾಸ್ಲಿಕ್ಕೆ ತಯಾರಿಲ್ಲ. ಅವರು ಬರೀ ಬೆಂಗಳೂರಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು ಬರೀ ಬೆಂಗಳೂರಿನ ಮುಖ್ಯಮಂತ್ರಿ. ಅವರು ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಇಲ್ಲಿ ಜನ ರೈತರು ತೊಂದರೆದೊಳಗರ, ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ಬದುಕಲಿಕ್ಕೆ ಆಗಲಾರ ಪರಿಸ್ಥಿತಿ ಇದ್ದ ಕಾರಣಕ್ಕೆ ಗುಳೆ ಹೋಗ್ತಕ್ಕಂಥವ್ರು ಅವ್ರಿಗೆ ಗೊತ್ತೇ ಇಲ್ಲ, ಅವ್ರು ನೋಡೇ ಇಲ್ಲ. ಹೆಂಗೆ ಗೊತ್ತಾಗ್ತದೆ ಅವ್ರಿಗೆ ಇಲ್ಲಿನ ತಕ್ಲೀಫ? ಹಾಗಾಗಿ ಮುಖ್ಯಮಂತ್ರಿಗಳು ಈಗಾಗಲೂ ನಾನು ಏನು ಕಾಲು ಕಟ್ಟಿಲ್ಲ. ತಾವು ಬರ್ರಿ, 4 ಜಿಲ್ಲೆಗಳು ಓಡಾಡ್ರಿ, ರೈತರ ಪರಿಸ್ಥಿತಿ ನೋಡ್ರಿ. ಪ್ರಾಮಾಣಿಕವಾಗಿ ಏನು ಹೆಕ್ಟೇರ್ಗೆ ನಮ್ಮದು ಡಿಮ್ಯಾಂಡ್ ಇದೆ, ನೀವು 25,000 ಕೊಟ್ಟರು ಅದೇನು ಶಾಶ್ವತ ಪರಿಹಾರ ಅಲ್ಲ. ರೈತರು ಏನೋ ಒಂದು ತಾತ್ಕಾಲಿಕ ರಿಲೀಫ್ ಬದುಕ್ಬೋದಪ್ಪ, ನಾನು ಮುಂದಿನ ವರ್ಷ ಮತ್ತೆ ಬೆಳಿತೀನಿ ಅಂತಕ್ಕಂಥ ಭರವಸೆ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಲಿ. ರೈತನಿಗೆ ಕೊಲ್ತಕ್ಕಂಥ ನಿಯಮಗಳು, ರೈತನಿಗೆ ಉಳಿಸ್ತಕ್ಕಂಥ ಯಾವ ನಿಯಮಗಳು ಸರ್ಕಾರದೊಳಗಿಲ್ಲ. ಈ ರೈತರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ. ರೈತರು ಸಾಯ್ಲತ್ತರ, ಅವ್ರಿಗೆ ದಾರಿಯಿಂದ ನಿಮಗೇನಾದರೂ ಜವಾಬ್ದಾರಿ ಇದ್ದರೆ, ಅನ್ನ ಕೊಡ್ತಕ್ಕಂಥ ರೈತನ ಬಗ್ಗೆ ನಿಮಗೆ ಕಾಳಜಿ ಏನಾದರೂ ಇದ್ದರೆ ಬರ್ಬೋದಾಗಿತ್ತು ಮುಖ್ಯಮಂತ್ರಿಗಳು. ಒಂದು ಸಲರೇ ಉತ್ತರ ಕರ್ನಾಟಕದ ರೈತರು ಬಂದು ಯಾವ ರೀತಿ ಹೊಲಗಳ ಪರಿಸ್ಥಿತಿ ಏನಾಗ್ಯಾವ ಅಂಥೇಳಿ ಎಷ್ಟು ಜನ ಮಂತ್ರಿಗಳು ಇಲ್ಲಿ ಬಂದು ನೋಡಿದ್ರು, ಒಬ್ಬರು ಒಂದಿಲ್ಲ. ಆ ಮಂತ್ರಿಗಳು ಬೆಂಗಳೂರು ಬಿಟ್ಟು ಹಲಕಾಸ್ಲಿಕ್ಕೆ ತಯಾರಿಲ್ಲ. ಅವರು ಬರೀ ಬೆಂಗಳೂರಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು ಬರೀ ಬೆಂಗಳೂರಿನ ಮುಖ್ಯಮಂತ್ರಿ. ಅವರು ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಇಲ್ಲಿ ಜನ ರೈತರು ತೊಂದರೆದೊಳಗರ, ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ಬದುಕಲಿಕ್ಕೆ ಆಗಲಾರ ಪರಿಸ್ಥಿತಿ ಇದ್ದ ಕಾರಣಕ್ಕೆ ಗುಳೆ ಹೋಗ್ತಕ್ಕಂಥವ್ರು ಅವ್ರಿಗೆ ಗೊತ್ತೇ ಇಲ್ಲ, ಅವ್ರು ನೋಡೇ ಇಲ್ಲ. ಹೆಂಗೆ ಗೊತ್ತಾಗ್ತದೆ ಅವ್ರಿಗೆ ಇಲ್ಲಿನ ತಕ್ಲೀಫ? ಹಾಗಾಗಿ ಮುಖ್ಯಮಂತ್ರಿಗಳು ಈಗಾಗಲೂ ನಾನು ಏನು ಕಾಲು ಕಟ್ಟಿಲ್ಲ. ತಾವು ಬರ್ರಿ, 4 ಜಿಲ್ಲೆಗಳು ಓಡಾಡ್ರಿ, ರೈತರ ಪರಿಸ್ಥಿತಿ ನೋಡ್ರಿ. ಪ್ರಾಮಾಣಿಕವಾಗಿ ಏನು ಹೆಕ್ಟೇರ್ಗೆ ನಮ್ಮದು ಡಿಮ್ಯಾಂಡ್ ಇದೆ, ನೀವು 25,000 ಕೊಟ್ಟರು ಅದೇನು ಶಾಶ್ವತ ಪರಿಹಾರ ಅಲ್ಲ. ರೈತರು ಏನೋ ಒಂದು ತಾತ್ಕಾಲಿಕ ರಿಲೀಫ್ ಬದುಕ್ಬೋದಪ್ಪ, ನಾನು ಮುಂದಿನ ವರ್ಷ ಮತ್ತೆ ಬೆಳಿತೀನಿ ಅಂತಕ್ಕಂಥ ಭರವಸೆ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಲಿ. ರೈತನಿಗೆ ಕೊಲ್ತಕ್ಕಂಥ ನಿಯಮಗಳು, ರೈತನಿಗೆ ಉಳಿಸ್ತಕ್ಕಂಥ ಯಾವ ನಿಯಮಗಳು ಸರ್ಕಾರದೊಳಗಿಲ್ಲ. ಈ ರೈತರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ. ರೈತರು ಸಾಯ್ಲತ್ತರ, ಅವ್ರಿಗೆ ದಾರಿಯಿಂದ ನಿಮಗೇನಾದರೂ ಜವಾಬ್ದಾರಿ ಇದ್ದರೆ, ಅನ್ನ ಕೊಡ್ತಕ್ಕಂಥ ರೈತನ ಬಗ್ಗೆ ನಿಮಗೆ ಕಾಳಜಿ ಏನಾದರೂ ಇದ್ದರೆ ಬರ್ಬೋದಾಗಿತ್ತು ಮುಖ್ಯಮಂತ್ರಿಗಳು. ಒಂದು ಸಲರೇ ಉತ್ತರ ಕರ್ನಾಟಕದ ರೈತರು ಬಂದು ಯಾವ ರೀತಿ ಹೊಲಗಳ ಪರಿಸ್ಥಿತಿ ಏನಾಗ್ಯಾವ ಅಂಥೇಳಿ ಎಷ್ಟು ಜನ ಮಂತ್ರಿಗಳು ಇಲ್ಲಿ ಬಂದು ನೋಡಿದ್ರು, ಒಬ್ಬರು ಒಂದಿಲ್ಲ. ಆ ಮಂತ್ರಿಗಳು ಬೆಂಗಳೂರು ಬಿಟ್ಟು ಹಲಕಾಸ್ಲಿಕ್ಕೆ ತಯಾರಿಲ್ಲ. ಅವರು ಬರೀ ಬೆಂಗಳೂರಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು ಬರೀ ಬೆಂಗಳೂರಿನ ಮುಖ್ಯಮಂತ್ರಿ. ಅವರು ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಇಲ್ಲಿ ಜನ ರೈತರು ತೊಂದರೆದೊಳಗರ, ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ಬದುಕಲಿಕ್ಕೆ ಆಗಲಾರ ಪರಿಸ್ಥಿತಿ ಇದ್ದ ಕಾರಣಕ್ಕೆ ಗುಳೆ ಹೋಗ್ತಕ್ಕಂಥವ್ರು ಅವ್ರಿಗೆ ಗೊತ್ತೇ ಇಲ್ಲ, ಅವ್ರು ನೋಡೇ ಇಲ್ಲ. ಹೆಂಗೆ ಗೊತ್ತಾಗ್ತದೆ ಅವ್ರಿಗೆ ಇಲ್ಲಿನ ತಕ್ಲೀಫ? ಹಾಗಾಗಿ ಮುಖ್ಯಮಂತ್ರಿಗಳು ಈಗಾಗಲೂ ನಾನು ಏನು ಕಾಲು ಕಟ್ಟಿಲ್ಲ. ತಾವು ಬರ್ರಿ, 4 ಜಿಲ್ಲೆಗಳು ಓಡಾಡ್ರಿ, ರೈತರ ಪರಿಸ್ಥಿತಿ ನೋಡ್ರಿ. ಪ್ರಾಮಾಣಿಕವಾಗಿ ಏನು ಹೆಕ್ಟೇರ್ಗೆ ನಮ್ಮದು ಡಿಮ್ಯಾಂಡ್ ಇದೆ, ನೀವು 25,000 ಕೊಟ್ಟರು ಅದೇನು ಶಾಶ್ವತ ಪರಿಹಾರ ಅಲ್ಲ. ರೈತರು ಏನೋ ಒಂದು ತಾತ್ಕಾಲಿಕ ರಿಲೀಫ್ ಬದುಕ್ಬೋದಪ್ಪ, ನಾನು ಮುಂದಿನ ವರ್ಷ ಮತ್ತೆ ಬೆಳಿತೀನಿ ಅಂತಕ್ಕಂಥ ಭರವಸೆ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಲಿ.